forever on fire. ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೀರ್ಮಾನ. ಎಲ್ಲಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಫಲಿತಾಂಶ ಯಾಕೆ ನಿರಾಶಾದಾಯಕವಾಗಿದೆ ಅದನ್ನು ಸಂಪೂರ್ಣವಾಗಿ ಆಳವಾಗಿ ಸ್ಟಡಿ ಮಾಡಲಿಕ್ಕೋಸ್ಕರ ವರ್ಕಿಂಗ್ ಕಮಿಟಿ ಸದಸ್ಯರನ್ನ ಸಹ ಮೆಂಬರ್ಗಳನ್ನ ಮತ್ತು ಹಿರಿಯ ನಾಯಕರನ್ನ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಬರ್ತಾ ಇದೆ. ಬಂದ ಮೇಲೆ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಇರ್ಬೋದು ಅಥವಾ ಕಾರ್ಯಕರ್ತರಿಗೆ ಏನು ಅವಕಾಶ ಕೊಡ್ತಾರೆ ನೋಡಬೇಕು. ಅವ್ರ ಮುಂದೆ ನಾವು ಹೇಳ್ಬೋದು ಯಾವ ಕಾರಣಕ್ಕೋಸ್ಕರ ಫಲಿತಾಂಶ ಇಷ್ಟು ಕೆಟ್ಟದಾಗಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ. ಅದೇ ನೀವು ಕೇಳಿದ್ರಿ ಗ್ಯಾರಂಟಿ ಕೊಟ್ಟು ಹಿಂಗೆ ಕೊಟ್ರೇನು ಏನು ಬಂದಿಲ್ಲ ಅಂತ. ಕಾರ್ಯಕರ್ತರಿಗೆ ಗ್ಯಾರಂಟಿ ನೀವು ಭವಿಷ್ಯದ ಗ್ಯಾರಂಟಿ ಕೊಡಲಿಲ್ಲ ಅಂದರೆ ಅವ್ರು ನಿಮಗೆ ಗ್ಯಾರಂಟಿ ಕೊಡ್ತಾರೆ ಇಂಥ ಫಲಿತಾಂಶಗಳಲ್ಲಿ. ಅಲ್ಲ, ನೀವು ಹೇಳೋ ಪ್ರಕಾರ ಗ್ಯಾರಂಟಿಗಳಿಂದ ಅಸೆಂಬ್ಲಿ ಬಂತು, ಗ್ಯಾರಂಟಿಗಳಿಂದ ಪಾರ್ಲಿಮೆಂಟ್ ಯಾಕೆ ಬರಲಿಲ್ಲ ಅಂಥೇಳಿ. ಗ್ಯಾರಂಟಿಗಳಿಂದ ಅಸೆಂಬ್ಲಿ ಬಂತೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಅಷ್ಟು ಬುದ್ಧಿವಂತ ಅಲ್ಲ. ಬಟ್ ಗ್ಯಾರಂಟಿ ಅಸೆಂಬ್ಲಿನಲ್ಲಿ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಭಾರತೀಯ ಜನತಾ ಪಾರ್ಟಿನ ಸೋಲಿಸಬೇಕು ಅಂಥೇಳಿ ಮಾಡಿದ್ರು. ಅವ್ರು ಸೋಲಿಸಿದ ನಂತರ ಪಕ್ಷದ ಕಾರ್ಯಕರ್ತರನ್ನ ಕಡೆಗಣಿಸಿದಾಗ ಅವರು ಸಹ ಪಕ್ಷದ ನಾಯಕರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕರ್ತರನ್ನ ನೀವು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಒಂದು ಮಾಡಿದಾಗ ಏನು ಗ್ಯಾರಂಟಿ ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನ ಆ ಗ್ಯಾರಂಟಿ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ದಲಿತ ಸಚಿವರು ದಲಿತ ನಾಯಕರೆಲ್ಲ ಕಳೆದ 3-4 ದಿನಗಳಿಂದ ನಿರಂತರ ಸಭೆ ಸೇರ್ತಿದ್ದಾರೆ. ಒಂದು ಆಯಕಟ್ಟಿನ ಜಾಗದಲ್ಲಿ ಸಮುದಾಯಕ್ಕೆ ಸ್ಥಾನಮಾನ ಸಿಗ್ತಿಲ್ಲ ಅನ್ನೋದು ಒಂದು, ಮತ್ತು ಕೆಲಸ ಮಾಡಿದ್ದೇ ಬೇರೆ, ಸಮುದಾಯ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದೇ ಬೇರೆ, ಅಧಿಕಾರದಲ್ಲಿ ಕೂತು ಅನುಭವಿಸ್ತಾ ಇರುವಂತವರೇ ಬೇರೆ ಅನ್ನೋಂಥದ್ದು ಅವರ. ಈಗ ಮುಖ್ಯಮಂತ್ರಿಗಳು ಸಚಿವರ ವಿಚಾರದಲ್ಲಿ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದರ ಬಗ್ಗೆ ನಾನು ಹೇಳಿಕೆ ಕೊಡೋದಿಲ್ಲ. ಬಟ್ ಎಲ್ಲ ಸಮುದಾಯದವ್ರಿಗೂ ಸಹ ಎಲ್ಲರೂ ನಾವು MLA MP ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಸಹ ಮಂತ್ರಿ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟು ನೀವು OBC ಸಮಾಜ ಅಂತ ತೆಗೆದುಕೊಂಡಾಗ 197 ಕಾಯಕ ಸಮಾಜ ಇದೆ. 197ರಲ್ಲಿ ಇಲ್ಲಿವರೆಗೂ ಸಹ ಅಧಿಕಾರವನ್ನು ಅದು MLA MP ಅಥವಾ ಬೇರೆ ಬೋರ್ಡು ಕಾರ್ಪೊರೇಷನ್ ಅಂತ ಅನುಭವಿಸಿರೋದು ಒಂದು 10 ಸಮುದಾಯ ಇರ್ಬೋದು. ಆದ್ದರಿಂದ ಏನು ಸರ್ಕಾರ ಇದೆ 197ರಲ್ಲಿ 197 ಮಾಡಲಿಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಕಮಿಟಿ ಸಮುದಾಯದಿಂದನೂ ಸಹ ಮೆಂಬರ್ ಮಾಡಲಿಕ್ಕೆ ಏನು ತೊಂದರೆ ಆಗೋದಿಲ್ಲ, ಅದನ್ನು ಹುಡುಕಿ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ಈಗ ನಾವೆಲ್ಲ ಫಲಿತಾಂಶಗಳು ನೋಡಿದ್ವಲ್ಲ ಲೋಕಸಭಾ, ಅದೇ ಥರ ಆಗುತ್ತೆ. ಅದೇ ಥರ ಗ್ಯಾರಂಟಿ ಇನ್ನೊಂದು ಬರುತ್ತೆ. ಈಗ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಪ್ರಶ್ನೆ ಅಲ್ಲ, ನಾವೆಲ್ಲರೂ ಸಹ ಜವಾಬ್ದಾರರು. ನಾವು ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ನಾವೇನು ಒಂದು ರೆಕಮೆಂಡ್ ಮಾಡಿರ್ತೀವಿ ಅದನ್ನು ಈಗ ಅದಕ್ಕೋಸ್ಕರ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ಆದಷ್ಟು ಬೇಗ ಕಾರ್ಯಕರ್ತರಿಗೆ ಅವ್ರಿಗೇನು ಅವರ ಕೆಲಸಕ್ಕೆ ತಕ್ಕನಾಗಿ ಅವ್ರಿಗೆ ಕೆಲವೆಲ್ಲ ನಾವು ರೆಕಗ್ನೈಸ್ ಮಾಡಬೇಕಾಗುತ್ತೆ. ಅವ್ರು ಮಾಡಿರೋ ಕಾರ್ಯಕರ್ತರನ್ನ ನಾವು ರೆಕಗ್ನೈಸ್ ಮಾಡಲಿಲ್ಲ ಅಂತ ಹೇಳಿದರೆ ಅವರು ನಮ್ಮ ಜೊತೆ, ಅವರೇನು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ, ನಾಯಕರುಗಳಿಗೆ ಬಿಟ್ಟು ಹೋಗ್ಬೋದು, ಅವರು ಪಕ್ಷದಲ್ಲೇ ಇರ್ತಾರೆ, ಆರಾಮಾಗಿ ಓಟ್ ಹಾಕ್ಬಿಟ್ಟು ಸುಮ್ಮ ಕೂತಿರ್ತಾರೆ. ಸರ್, ಏರ್ಪೋರ್ಟ್ ವಿಚಾರದಲ್ಲಿ ಒಂದಷ್ಟು ಚರ್ಚೆ ಆಗಿದೆ. ಆಲ್ಟರ್ನೇಟಿವ್ ಆಗಿ ಒಂದು ಹಾಕಬೇಕು, ಒತ್ತಡವನ್ನು ತರಿಸ್ಕೊಡ್ತಾರೆ. ಒಂದು ತುಮಕೂರು ಭಾಗದಲ್ಲಿ ಆಗಬೇಕು ಅನ್ನೋದು ಒಂದು ಚರ್ಚೆ, ಇಲ್ಲಿ ಒಂದು ರಾಮನಗರ ಭಾಗದಲ್ಲಿ ಅದು ನೋಡಿ. ಇಡೀ ದೇಶಕ್ಕೆ ಕರ್ನಾಟಕ ಮಾಡೆಲ್ ಏನು ಅಂಥೇಳಿ ಉದಾಹರಣೆ ಕೊಡಬೇಕಾದ್ರೆ ಅದು ನಾವು ಬೆಂಗಳೂರು ನಗರದಲ್ಲಿ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್. ಇದು ಇವತ್ತು ರಾಷ್ಟ್ರದಲ್ಲಿ 3ನೇ ಅತಿ ಹೆಚ್ಚಿನ ಏರ್ ಟ್ರಾಫಿಕ್ ಇರ್ತಕ್ಕಂಥ ಒಂದು ಏರ್ಪೋರ್ಟ್ ಇದು. ಮತ್ತು ಬೆಂಗಳೂರು ಇಡೀ ರಾಷ್ಟ್ರದಲ್ಲಿ 5ನೇ ದೊಡ್ಡ ಏರ್ಪೋರ್ಟ್. ಆದ್ರೂ ಸಹ ಒತ್ತಡ ತಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಇನ್ನೊಂದು ಏರ್ಪೋರ್ಟ್ ಕೇಳಿರ್ತಕ್ಕಂಥದ್ದು ತಪ್ಪೇನಿಲ್ಲ. ಇನ್ನೊಂದು ಏರ್ಪೋರ್ಟ್ ಬಂದರೆ ಭಾಳ ಸಂತೋಷ. ಎಲ್ಲಿ ಏರ್ಪೋರ್ಟ್ನ ಮಾಡಬೇಕು ಮಾಡಬಾರ್ದು ಅನ್ನೋದು ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ತೀರ್ಮಾನ ಮತ್ತು ಜನಪ್ರತಿನಿಧಿಗಳಿಗೆ ಬಿಟ್ಟಿರ್ತಕ್ಕಂಥ ತೀರ್ಮಾನ. ಇನ್ನೊಂದು ಏರ್ಪೋರ್ಟ್ ಬರೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ನೋಡಿದಾಗ ಅತಿ ಹೆಚ್ಚಿನ ಏರ್ ಟ್ರಾಫಿಕ್ ನೀವು ನೋಡಿದಾಗ ಇನ್ನೊಂದು
Agni forever on fire. ಇನ್ನೊಂದು ಏರ್ಪೋರ್ಟ್ನ ಅವಶ್ಯಕತೆ ಇದೆ ಅನ್ನೋದು ಇದೆ. ಜೊತೆಗೆ ಬೆಂಗಳೂರು ನಗರದ ಹತ್ತಿರ ಇರತಕ್ಕಂಥ ಜಿಲ್ಲೆಗಳು, ಯಾಕಂದರೆ ಈಗ ತಮಿಳುನಾಡವರು ಹೊಸೂರಲ್ಲೂ ಸಹ ಏರ್ಪೋರ್ಟ್ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಈಗ ನಮ್ಮಲ್ಲೇ ಸುಮಾರು ಮಂಗಳೂರು, ಹುಬ್ಳಿ ಧಾರವಾಡ, ಗುಲ್ಬರ್ಗ, ಬೆಳಗಾಮು, ಇವೆಲ್ಲ ಏರ್ಪೋರ್ಟ್, ಶಿವಮೊಗ್ಗ, ಇವೆಲ್ಲ ಏರ್ಪೋರ್ಟ್ಗಳು ಇರೋದರಿಂದ ಅದನ್ನು ಸಹ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ಯಾಕಂದರೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅವ್ರದ್ದೇ ಆದಂಥ ಒಂದು ರೀತಿಯ ಅಭಿವೃದ್ಧಿಯ ಮಾಡೆಲ್ ಇರೋದರಿಂದ ಅಲ್ಲಿಗೆಲ್ಲ ಜನಗಳಿಗೆ ಅವಕಾಶ ಆಗೋದಕ್ಕೆ ಮಾಡಿಕೊಡ್ಬೇಕಾಗತ್ತೆ. ನಾವು ನಿಮ್ಮ ಲೀಡರ್ಗಳಷ್ಟೆಲ್ಲ ಬುದ್ಧಿವಂತರಲ್ಲ, ಸ್ವಲ್ಪ ಕಮ್ಮಿ ಬುದ್ಧಿ ಇದೆ. ಬರೋಕ್ಕಿಂತ ಮೊದಲೇ ನೀವು ಹೇಳಿದರೆ ಸ್ವಲ್ಪ ಪ್ರಿಪೇರ್ ಆಗಿ ಹೇಳ್ತಾ ಇದ್ವಿ ಏನಾದರೂ ಹೇಳಬೇಕಂತ. ನೀವು ಬಂದು ಸುಮ್ಮನೆ ವಾಪಸ್ ಕಳಿಸೋದು ಬೇಡ ಅಂತೇಳಿ ನಿಮಗೆ. ಸರ್, ಈ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಮಾಡೋದು ಪೊಲಿಟಿಕಲ್ ಆಗಿ ಇದಾಗುತ್ತೆ ಸರ್. ಅಲ್ಲಿ ಪೊಲಿಟಿಕಲ್ ಆಗಿ ಈಗ ಅದೆಲ್ಲ ಅಸೆಂಬ್ಲಿ ಪರಿಷತ್ತಲ್ಲಿ ಚರ್ಚೆ ಬರುತ್ತೆ, ಕ್ಯಾಬಿನೆಟ್ ನಿರ್ಣಯ ಆಗಬೇಕು, ಯಾವ್ಯಾವ ತರುತ್ತೆ ಅಂತ ಬಂದು ನೋಡೋಣ. ಅವ್ರ ಅನಿಸಿಕೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಯಾಕಂದರೆ ಎಲೆಕ್ಟೆಡ್ ಮೆಂಬರ್ಸ್ ಅವರೆಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ದು ಇದೆ ಅಂತೀರ, ನ್ಯಾಚುರಲಿ. ನೇತೃತ್ವದ ನಿಯಮ. ಸದುದ್ದೇಶಕ್ಕಿಂತ ಅನುಮಾನನೇ ಹೆಚ್ಚಿದೆ ಸರ್. ಅದು ಧನ್ಯವಾದಗಳು. ನಿಮ್ಮ ಮಾಧ್ಯಮಗಳ ಮೂಲಕ ಅನುಮಾನಗಳನ್ನು ಎಷ್ಟು ಬೇಕಷ್ಟು ಸೃಷ್ಟಿ ಮಾಡ್ತೀರಿ. Agni forever on fire. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.